ಕಾಂತಾರ ಚಾಪ್ಟರ್ 1 ಭರ್ಜರಿ ಯಶಸ್ಸು ಕಂಡಿದೆ. ಈ ಗೆಲುವಿನ ಖುಷಿಯಲ್ಲಿ ರಿಷಬ್ ಮತ್ತು ಹೊಂಬಾಳೆ ಟೀಮ್ ದೈವಕ್ಕೆ ನಮಿಸಿದೆ. ಹರಕೆ ನೇಮೋತ್ಸವದಲ್ಲಿ ಕಾಂತಾರ ಚಾಪ್ಟರ್ 3ಕ್ಕೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಯಂತೆ. ಕಾಂತಾರ ಕರಾವಳಿಯ ಸಂಸ್ಕೃತಿ ದೈವಾಚರಣೆಯನ್ನ ದೇಶಾದ್ಯಂತ ತೆರೆದಿಟ್ಟ ಚಿತ್ರ. ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬಳಿಕ ರಿಷಬ್ ಶೆಟ್ಟಿ ಮತ್ತಷ್ಟು ಖುಷಿಯಾಗಿದ್ದಾರೆ. ಚಿತ್ರ ಹಿಟ್ಟಾಗ್ತಿದ್ದಂತೆ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಸಲ್ಲಿಸಿದ್ದಾರೆ. ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲಮ್ಸ್ ವತಿಯಿಂದ ನೇಮೋತ್ಸವ. ಮಧ್ಯರಾತ್ರಿ ತನಕ ಕೋಲಾರ. ಕಾಂತಾರ 3ಕ್ಕೆ ಸಿಕ್ತಾ ದೈವದ ಗ್ರೀನ್ ಸಿಗ್ನಲ್. ಹೌದು, ಕಾಂತಾರ ಚಾಪ್ಟರ್ 1 ಚಿತ್ರದ ಶೂಟಿಂಗ್ ವೇಳೆ ಅನೇಕ ಅವಘಡಗಳು ನಡೆದಿದ್ವು. ಅಂದು ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಪ್ರೊಡಕ್ಷನ್ ಸಾಕಷ್ಟು ಕಡೆ ಹರಕೆ ಹೊತ್ತಿತ್ತು. ಮಂಗಳೂರಿನ ಬಾರೆಬೈಲ್ನ ದೈವಸ್ಥಾನದಲ್ಲೂ ಹರಕೆ ಹೊತ್ತಿದ್ರು. ಇದೀಗ ಚಿತ್ರ ಬಿಡುಗಡೆಯಾಗಿ ಹಿಟ್ ಆದ ಬಳಿಕ ರಿಷಬ್ ಕುಟುಂಬ ಹಾಗೂ ಹೊಂಬಾಳೆ ಟೀಮ್ ಬಾರೆಬೈಲ್ನ ದೈವಸ್ಥಾನದಲ್ಲಿ ನಿನ್ನೆ ಹರಕೆ ತೀರಿಸಿದೆ. ಎಣ್ಣೆ ಭೋಳ್ಯ ನೇಮೋತ್ಸವದಲ್ಲಿ ರಿಷಬ್ ಶೆಟ್ಟಿಗೆ ದೈವ ಅಭಯ ನೀಡಿದ್ದು, ನಿನ್ನ ಕಣ್ಣೀರು ಒರೆಸುತ್ತೇನೆ, ನನ್ನ ನುಡಿಯಿದೆ, ಧೈರ್ಯವಾಗಿ ಸಾಗುವಂತ ರಿಷಬ್ ಮಡಿಲಿನಲ್ಲಿ ಮಲಗಿ ಸಂಪೂರ್ಣ ಆಶೀರ್ವಾದ ನೀಡಿದೆ ಎನ್ನಲಾಗ್ತಿದೆ. ವರಾಹ ಪಂಜುರ್ಲಿ, ಜಾರಂದಾಯ ಮತ್ತು ಬಂಟ ದೈವಸ್ಥಾನದಲ್ಲಿ ಹರಕೆ ನೇಮೋತ್ಸವ ನಡೆಯಿತು. ಗಗ್ಗರ ಸೇವೆ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಕಾಂತಾರ ಚಿತ್ರತಂಡ ಭಾಗಿಯಾಗಿತ್ತು. ಇನ್ನು ಹರಕೆ ನೇಮೋತ್ಸವದಲ್ಲಿ ಕಾಂತಾರ ಚಾಪ್ಟರ್ 3 ಬಗ್ಗೆ ಕೂಡ ರಿಷಬ್ ಶೆಟ್ಟಿ ಕೇಳಿದ್ದು, ಅದಕ್ಕೂ ಕೂಡ ದೈವ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಾನಿದ್ದೇನೆ, ಮುಂದೆ ಸಾಗು ಅಂತ ಹೇಳಿದೆಯಂತೆ. ದೈವದ ಅಭಯ ಸಿಕ್ಕ ಖುಷಿಯಲ್ಲಿ ನಿರ್ಮಾಪಕ ವಿಜಯ್ ಕಿರಂಗತೂರು ಮತ್ತು ರಿಷಬ್ ಶೆಟ್ಟಿ ವಾಪಸ್ಸಾಗಿದ್ದಾರೆ. ಬಾಕಿ ಹರಕೆಗಳನ್ನ ತೀರಿಸಿದ ನಂತರ ಕಾಂತಾರ ಚಿತ್ರದ ಮುಂದಿನ ಭಾಗದತ್ತ ಗಮನ ಹರಿಸುವ ಸಾಧ್ಯತೆ ಇದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.